BMW ಕಾರ್ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಅದು. ಏನು ಹೇಳಿ, ನನಗೆ ಗೊತ್ತಿದೆ, ಬಟ್ ನಿಮ್ಮಿಂದನೇ ತಿಳ್ಕೊತೀನಿ BMW ಯಾಕೆ ತಗೊಂಡ್ರಿ ಅಂತ. ಇದು 2006 ಬೆಂಗಳೂರು ಬಂದಿದ್ದು. ಇದೂ ಒಂಥರ ತುಂಬ ಡಿಫ್ರೆಂಟ್ ಜರ್ನಿ ಬೆಂಗಳೂರು ಬಂದಿದ್ದು ನಾನು ಹೇಳಬೇಕಂದ್ರೆ. ಸೊ ಊರು ನಮ್ಮದು ಬಂದು ಬಿಜಾಪುರ ಇಂಡಿ ತಾಲೂಕು ಹಿರಿಯರಿಗೆ, ಒಂದು ಸ್ಮಾಲ್ ವಿಲೇಜು. ಸೊ ನಮ್ಮ ತಂದೆ ಎಲ್ಲ ಓದಲಿ ಅಂತಂದು ಯಾವ್ಯಾವ ಸ್ಕೂಲ್ಸ್ಗೆಲ್ಲ ಹಾಕೋರು. ಬಟ್ ನಮ್ಗಳಿಗೆ ಏನಂದರೆ ಅಷ್ಟು ಎಜುಕೇಷನಲ್ಲಿ ನಾನಿಲ್ಲ. ಅವರು ನಮ್ಮ ಅಣ್ಣನ ಥರ ಓದಲಿ, ಇಂಜಿನಿಯರಿಂಗ್ ಓದ್ತಿದ್ದಾನೆ ಈ ಥರ ಅಂತ ಹಾಕೋರು ನಮ್ಗೆ ಬೇಸಿಕಲಿ. ಅಂದರೆ ಅವರು ಚಿಕ್ಕವರಿದ್ದ ತುಂಬ ಕಷ್ಟಪಟ್ಟಿದ್ದಾರೆ. ಸೊ ನಮ್ಮ ಥರ ಮಕ್ಕಳು ಕಷ್ಟಪಡಬಾರ್ದು ಅಂಥೇಳಿ ನಮ್ಮನ್ನು ಸ್ಕೂಲ್ಸ್ಗಳಿಗೆ ಕಳಿಸೋರು. ನಾವು ಅಲ್ಲಿ ತಲೆಯಲ್ಲಿ ಹೋಗದೇ ಇರೋದು, ಅವ್ನು ನೋಡಿ ಹೆಂಗೆ ಓದ್ತಾನೆ, ಇವ್ನು ನೋಡಿ ಹಿಂಗೆ ಓದ್ತಾನೆ ಅಂತಂದು. ಬಟ್ 2000 ವಿಸ್ವಿಯಲ್ಲಿ ನಮಗೊಂದು ಸ್ವಲ್ಪ ಫೈನಾನ್ಷಿಯಲ್ ಶುರು ಆಯಿತು ನಮ್ಮ ತಂದೆಯವ್ರಿಗೆ. ಸೊ ನಾನಾ ರೀತಿ ಕಾರಣದಿಂದ ಅವಾಗ ನಮ್ಗೆ ಅರ್ಥ ಆಗ್ತಿತ್ತು. ಸೊ ತಂದೆ ಕಷ್ಟಪಡ್ತಿದ್ದಾರೆ ಅಂಥೇಳಿ ನಾವೇನು ಮಾಡೋಕ್ಕೆ ಶುರು ಮಾಡಿದೆ, ತೋಟದಲ್ಲೇ ಕೆಲಸ ಮಾಡೋಕ್ಕೆ ಅಂತ ಹೆಲ್ಪ್ ಮಾಡೋಕ್ಕೆ ಶುರು ಮಾಡಿದೆ. ಸೊ 7th 8th 9th 10th ಸ್ಕೂಲ್ಗೆ ಹೋಗಲಿಲ್ಲ ಅಷ್ಟೊಂದು. ಸೊ 10th ಪಲ್ಟಿ ಹೊಡೆದ್ಬಿಟ್ಟೆ ಅಲ್ಲೇ ನಾನು. ಪಲ್ಟಿ ಹೊಡೆದು ನಮ್ಮ ತಂದೆ ಸಿಕ್ಕಾಬಿಡಿ ಭಯಕ್ಕೆ ಶುರು ಮಾಡಿದ್ರು. ನಿನ್ಗೆ ಯಾವಾಗಲೇ ಹೇಳಿದೆ ಓದು ಅಂತ. ಅಂದರೆ ಅವ್ರು ಹೇಳೋರು, ಓದ್ರಿ, ನಮ್ಮ ಥರ ಕಷ್ಟಪಡಬೇಡಿ ಅನ್ನೋರು. ಯಾಕಂದರೆ ಅವಾಗ ತೋಟದಲ್ಲೆಲ್ಲ ನೀರು ಇರ್ತಿರ್ಲಿಲ್ಲ, ಲೇಬರ್ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅವರು ಓದು ಅಂತ ಬೈಯೋರು. ಬಟ್ ಫೈನಲ್ಲಾಗಿ 2005ಗೆ ಫೇಲ್ ಆಗಿದೆ, 6ಗೆ ಪಾಸ್ ಮಾಡ್ಕೊಂಡು ಹಂಗೂ ಹಿಂಗೂ. ನಂದು ಹೇಳ್ಬೇಕಂದ್ರೆ ಕ್ವಶನ್ ಪೇಪರ್ ಗಟ್ಟಿ ಹೊಡೆದಿರೋದು ನಾನು. ಬಟ್ ಏನಂದರೆ ತುಂಬ ನೀಟಾಗಿ ಬರೆದ್ಬಿಟ್ಟಿದ್ದು, ಏನೋ ಪಾಸ್ ಆಗಿಬಿಟ್ಟಿದ್ದು. ಆಮೇಲೆ ಎಲ್ಲ ತಕ್ಷಣ 6ಗೆ ಬೆಂಗಳೂರು ಕರ್ಕೊಂಬಂದರು. ಬಟ್ ಇದು ನನಗೂ ಐಡಿಯಾನೇ ಇರಲಿಲ್ಲ, ಬೆಂಗಳೂರಿಗೆ ಇವ್ರು ಕರ್ಕೊಂಡು ಹೋಗ್ತಾರೆ ಎಜುಕೇಷನ್ಗೆ ಅಂತಂದು. ಬೆಂಗಳೂರು ಅಂದ ತಕ್ಷಣ ನಾನು ಅಯ್ಯೋ ಇಲ್ಲಿ ಯಾವ ತೋಟದಲ್ಲಿ ಇರ್ತಾನೆ ಅಂತಂದ್ಬಿಟ್ಟು ಫುಲ್ ಜೋಶಲ್ಲಿ ಬರೋಕ್ಕೆ ರೆಡಿ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ನೀವು ಬೆಂಗಳೂರು ಬಂದಾದ ತಕ್ಷಣ ಹತ್ತತ್ರ ಒಂದು 6 ತಿಂಗಳು ದಿನಾಲೂ ಅಳ್ಕೊಂಡು ಮನೆಗೆ ಹೋಗ್ತಿದ್ದೆ. ಏಕೆ? ಸೊ ಅದು ಇಂಗ್ಲೀಷ್ ಮೀಡಿಯಮ್ ಕಾಲೇಜು. ಸೊ ನನಗೆ ನನ್ನ ಹೆಸರು ಅಷ್ಟೊಂದು ಬರೆಯೋಕ್ಕೆ ಇಂಗ್ಲೀಷಲ್ಲಿ ಬರ್ತಾಯಿರಲಿಲ್ಲ. ಸೊ ಫಸ್ಟ್ ಡೇ ನಮ್ಮ ಅಣ್ಣ ಕಾಲೇಜ್ಗೆ ಕರ್ಕೊಂಡೋದ. ಹೋದ ತಕ್ಷಣ ಒಬ್ಬರು HOD, ವಾಟ್ ಈಸ್ ಯುವರ್ ಹೇರ್ ಸ್ಟೈಲ್, ವಾಟ್ ಈಸ್ ಯುವರ್ ಡ್ರೆಸ್ಸಿಂಗ್ ಸ್ಟೈಲ್, ಹಂಗೆ ಹಿಂಗೆ. ಯಾಕಂದರೆ ನಾನಿರೋದವಾಗ 28 ಸೈಜ್ ಪ್ಯಾಂಟ್ ಹಾಕ್ಕೊಳ್ಳೋದು ಬೇಸಿಕಲಿ. ನಾವೆಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದ್ರಿಂದ ಎಲ್ಲೋ ರೋಡ್ ಸೈಡು ಹಳೆ ಸೆಕೆಂಡ್ ಹ್ಯಾಂಡ್ ಬಟ್ಟೆ ಮಾರ್ತಿರ್ತಾರಲ್ಲ, ಅದನ್ನು ಹಾಕೊಂಡು ಆಲ್ಮೋಸ್ಟ್ 32 ಪ್ಯಾಂಟ್ ಹಾಕೊಂಡು ಹಿಂಗೆಲ್ಲ ಟೈಟ್ ಹಾಕ್ಕೊಂಡ್ಬಂದಿದ್ದು. ಸೊ ಅವ್ರು ಅದನ್ನು ನೋಡಿಬಿಟ್ಟು ಇಂಗ್ಲೀಷಲ್ಲಿ ಮಾತಾಡ್ಕತ್ರು. ನಾನೇನೋ ಅವ್ರು ಇಂಗ್ಲೀಷಲ್ಲಿ ಒಬ್ಬರು ಮಾತಾಡ್ತಾರೆ ಅಂದ್ಕೊಂಡ್ರೆ ಎಲ್ಲ ಇಂಗ್ಲೀಷೇ. ನಮ್ಮ ಅಣ್ಣಗೆ ಕೇಳಿದೆ, ಇದು ಇಂಗ್ಲೀಷ್ ಮೀಡಿಯಮ ಕನ್ನಡ ಮೀಡಿಯಮ? ಇಂಗ್ಲೀಷ್ ಮೀಡಿಯಮ್ ಅಂದ. ಯಪ್ಪ ಆಗಲ್ಲ ಕತೆ ಇದು ಅಂಥೇಳಿ ನಮ್ಮ ಅಣ್ಣ ಫಸ್ಟ್ ಡೇನೇ ಇಲ್ಲ ನಾನು ಊರಿಗೆ ಹೋಗ್ತೀನಿ ಅಂತಂದೆ. ಇಲ್ಲ ನೀರು ಆರಾಮಾಗಿ ಕಲ್ತ್ಕೊ ಅಂತಾನು. ಬಟ್ ಹಂಗೂ ಹಿಂಗೂ ಏನು ಮಾಡೋದು, ಈಗ ಫೀಸ್ ಬೇರೆ ಪೇ ಮಾಡಿದರೆ. ಅದು ಆ್ಯಕ್ಚುಲಿ ನಮ್ಮ ಅಣ್ಣಗೆ ಅವಾಗ ಕೆಲಸ ಸಿಕ್ಕಿತ್ತು 6ಅಲ್ಲಿ. ನಮ್ಮ ಎಜುಕೇಷನ್ ಎಲ್ಲ ಅವರೇ ನೋಡಿದ್ದು. ಆಮೇಲೆ ಫಸ್ಟ್ ಡೇ ಕಾಲೇಜ್ಗೆ ಹೋದಾಗ ನಾನು ಏನು ಪ್ಲ್ಯಾನ್ ಮಾಡಿದೆ ಅಂದರೆ, ಎಲ್ಲ ಸ್ಟೂಡೆಂಟ್ ಕೂತಿರೋ ನಾನು ಸೆಂಟ್ರ್ ಕೂತ್ಕೊಂಡ್ಬಿಟ್ಟಿದ್ದೆ. ಏನೇ ಕೇಳಿದ್ರು ಅಟ್ಲೀಸ್ಟ್ ಫಸ್ಟಿನಿಂದಾದರೂ ಶುರು ಇರಲಿ, ಲಾಸ್ಟಿಂದಾದರೂ ಶುರು ಇರಲಿ, ಬಚಾವಾಗಣ ಅಂತ. ಆಮೇಲೆ ಅವರು ಎದ್ದೇಳೋರು, ಅವ್ರ ಹೆಸರು ಹೇಳೋರು ಇಂಗ್ಲೀಷಲ್ಲಿ. ಆಮೇಲೆ ತಂದೆ ಏನು ಮಾಡ್ತಾರೆ ಅಂತ ಹೇಳೋರು, ಎಲ್ಲಿಯವರು ಅಂತ ಹೇಳಿದ್ರು. ನನಗದು ಅಷ್ಟೇ, ನನಗೆ ಫಾರ್ಮರ್ ಅಂತಲೂ ಬರ್ತಾಯಿರಲಿಲ್ಲ, ಅಗ್ರಿಕಲ್ಚರ್ ಅಂತಲೂ ಬರಲಿಲ್ಲ. ಸೊ ನಾನು ಏನಪ್ಪ ಹೇಳೋದು ಅಂತೇಳಿ ಪಕ್ಕದಲ್ಲಿ ಒಬ್ಬನಿಗೆ ಕೇಳಿದೆ, ನಮ್ಮ ತಂದೆ ರೈತ, ಏನು ಹೇಳಬೇಕು ಅಂತಂದು. ಸೊ ಅವರು ಫಾರ್ಮಿಂಗ್ ಆದರೂ ಹೇಳು, ಇಲ್ಲ ಅಗ್ರಿಕಲ್ಚರ್ ಅಂತ ಹೇಳೋದು. ನನ್ನ ಪಾಳೆ ಬಂತು, ನಾನು ಎದ್ದು ನಿಂತ್ಕೊಂಡು ಹೆಸರು ಹೇಳಿದೆ, ಮೈ ಫಾದರ್ ಅಗ್ರಿಕಲ್ಚರ್ ಅಂದ್ಬಿಟ್ಟು ಕೂತ್ಕೊಂಡ್ಬಿಟ್ಟೆ. ನಾನು ಊರು ಹೇಳಿಲ್ಲ, ಅದು ಏನು ಬರಲೂ ಇಲ್ಲ ತಲೆಗೆ. ಆಮೇಲೆ ಆಗ್ತಾ ದಿನಾಲು ಕ್ಲಾಸು ಶುರು ಆಯಿತು. ಗೊತ್ತಲ್ಲ, ಒಂದಿಲ್ಲ ಒಂದು ದಿವಸ ಸಿಕ್ಕಾಕೊಂಡು ಬಿಡಬೇಕು, ಏನು ಬರೆಯೋಕ್ಕೆ ಬರಲಿಲ್ಲ ತಂದು. ಸೊ ಜರ್ನಿ ಹೆಂಗಾಯಿತು ಅಂತಂದರೆ, ದಿನಾಲೂ ಇಂಗ್ಲೀಷೇ. ಸೊ ಕನ್ನಡ ಅಂತೂ ಒಂದು ಪಾಯಿಂಟು ಇಲ್ಲ ಅಲ್ಲಿ. ನಾನು ಬೆಂಗಳೂರು ಬಂದ ಸಿಸ್ಟಮ್ ನೋಡಿದ್ದು ಅಲ್ಲೇ. ಅವ್ರು ಯಾರೋ ಕಂಪ್ಯೂಟರ್ ಲ್ಯಾಬ್ಗೆ ಹೋದರೆ ಕೆಳಗಡೆ ಕೈಯಾಕೆ ಆನ್ ಮಾಡೋರು, ಇದು ಎಲ್ಲ ಆನ್ ಮಾಡ್ತಾರಂತೂ ಗೊತ್ತಿಲ್ಲ ನಮ್ಗಳಿಗೆ. ಸೊ ಹಿಂಗಾಗಿ ಒಂದು ದಿವಸ ಆಲ್ಮೋಸ್ಟ್ ದಿನಾಲೂ ನನಗೆ ಹರ್ಟ್ ಆಗೋದು. ಯಾಕಂದರೆ ಅದು ಇಂಗ್ಲೀಷು ಬರೋಲ್ಲ, ಮಾತಾಡೋ ಕಮ್ಯುನಿಕೇಷನ್ ಪ್ರಾಬ್ಲಮ್ಮು, ಕನ್ನಡದವ್ರಿಗೆ ಕಡಿಮೆ. ಆಮೇಲೆ ಬೆಂಗಳೂರಲ್ಲಿ ಇಂಗ್ಲೀಷೇ ಮಾತಾಡೋರು ಎಲ್ಲರೂ ಕೂಡ. ಸೊ ಏನಪ್ಪ ಮಾಡೋದು ಅಂತೇಳಿ ಫೈನಲಾಗಿ ಒಬ್ಬ ನನ್ನ ಫ್ರೆಂಡ್ ಸಿಕ್ಬಿಟ್ಟು ಕನ್ನಡದವನೇ. ಸೊ ಅವರು ನಾನು ಜೊತೆ ಆಗಿಬಿಟ್ಟೆವು. ಬಟ್ ಏನೇ ಕ್ವಶನ್ಸ್ ಬಂದರೂ ಕೂಡ ಆನ್ಸರ್ ಮಾಡೋಕ್ಕಾಗ್ತಿತ್ತಿಲ್ಲ. ಆಮೇಲೆ ಒಬ್ಬರು ಕೇರಳ ಮೇಡಮ್ಮು ನನ್ನನ್ನು ಚೆನ್ನಾಗಿ ಬೈದ್ಬಿಟ್ಟಿರು. ನನಗೆ ಗೆಟಪ್ ಅಂದರು ಅದನ್ನೇ ಅರ್ಥ ಆಯಿತು, ಎದ್ದು ನಿಂತ್ಕೊಂಡೆ. ಅವ್ರು ಏನೋ ಅಂದಿದ್ದಕ್ಕೆ ನನಗೆ ನಗು ಬಂದುಬಿಡ್ತು.
ಪಕ್ಕದಲ್ಲೆಲ್ಲ ನಗ್ತಿರೋದು. ನಾನು ನಕ್ಬಿಟ್ಟು ಅವ್ರು ಇನ್ನೂ ಭಯಕ್ಕೆ ಶುರು ಮಾಡಿಬಿಟ್ರು. ಸೊ ಅವತ್ತು ಅವ್ರು ಏನು ಹೇಳಿದ್ರು, ಕನ್ನಡ ಯಾರಿಗೆ ಬರುತ್ತೆ ಅಂತ ಕೇಳಿದಾಗ ಅಲ್ಲೊಬ್ಬರು ಲೇಡಿಗೆ ಬರ್ತಿತ್ತು, ಅವ್ರು ನಮ್ಮ ಮೆಕ್ಯಾನಿಕಲ್ ಒಬ್ಬರೇ ಇದ್ದರು. ಸೊ ಅವ್ರ ಜೊತೆ ಕೂತ್ಕೊಳ್ಳಿ ಅಂತ ಕೂಡ್ಸೋರು. ನಮಗೆ ಫಸ್ಟ್ ಆಫ್ ಆಲ್ ಫೀಮೇಲ್ ಅಂದರೆ ನಾವು ಭಾಳ ದೂರ, ಅವಾಗ ಹಳ್ಳಿಯಲ್ಲಿ ಹುಡುಗಿರ್ ಕಂಡ್ರೆ ಓಡೋಗೋರು ನಾವು. ಸೊ ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳಿ ಅಂತಂದು ಕೂತ್ಕೊಂಡೆ. ಅವ್ರು ಬರೆಯೋಕ್ಕೆ ಹೋಗೋರು ಜಾಯಿಂಟ್ ಹ್ಯಾಂಡ್ ರೈಟಿಂಗ್, ನನಗೆ ಅದನ್ನು ಬರೆಯೋಕ್ಕಾಗ್ತಿದ್ದಿಲ್ಲ. ಅವ್ರನ್ನ ಬಿಡಿಸಿ ಬರೀರಿ ಅಂದರೆ ಅವರು ಹೇಳೋ ಸ್ಪೀಡಲ್ಲಿ ಅವ್ರು ಆಗ್ತಿದ್ದಿಲ್ಲ. ಸೊ ಹಿಂಗಾಗಿ ದಿನಾಲು ಏನಪ್ಪ ಮಾಡೋದು, ಏನೂ ಅರ್ಥ ಆಗ್ತಿಲ್ಲ. ಒಬ್ಬರ ಜೊತೆ ಮಾತಾಡೋಣ ಅಂದರು ಹೆಂಗಾಯಿತು ಅಂದರೆ, ಅದು ತೋಟದಲ್ಲಿ ಏನೋ ಖುಷಿಯಾಗಿದ್ದೋ ಇಲ್ಲ ಅಂತನಲ್ಲ, ಬೆಂಗಳೂರು ಬಂದು ಹಿಂಗಾಯಿತು. ಒಂದು 6 ತಿಂಗಳು ದಿನಾಲು ಹಿಂಗೆ ನಡೀತಿರ್ಬೇಕಂದ್ರೆ ನಮ್ಮ ಮಾವನ ಮನೇಲಿ ಇದ್ದಿದ್ದು, ಅವ್ರು HLL ವರ್ಕ್ ಮಾಡ್ತಿರೋ. ಸೊ ಅವರು ಒಂದು ದಿವಸ ಫೋನ್ ಮಾಡಿದ್ರು ನಮ್ಮಮ್ಮಗೆ, ಅವರು ನಮ್ಮ ಸ್ವಂತ ಮಾವನೇ. ಸೊ ಇಲ್ಲ, ಇವನು ಚೆನ್ನಾಗಿ ತೋಟದಲ್ಲಿದ್ದ, ಇಲ್ಲಿ ಬಂದೆಲ್ಲ ಅವ್ನು ಹಾಳು ಮಾಡ್ತಿದ್ದೀರಾ, ತೋಟದಲ್ಲಿ ಮಾಡ್ಕೊಂಡಿರ್ತಾನೆ, ಅವ್ನಿಗೆ ಎಲ್ಲಾಗುತ್ತೆ ಅಲ್ಲಿ ಬಿಡಿ ಅಂತಂದ್ಬಿಟ್ಟು. ಆಮೇಲೆ ನಮ್ಮ ಮಾವ ಹೇಳಿದಾರೆ ಅಂಥೇಳಿ ಅವ್ರು ಕರ್ಕೊಂಡೋಗೋಣಂತ ಡಿಸೈಡ್ ಮಾಡಿದ್ರು. ಬಟ್ ಆಮೇಲೆ ನಮ್ಮ ಅಣ್ಣ ಏನು ಹೇಳಿದ್ದ ಅವತ್ತಂತಂದರೆ, ಒಂದು ಚಿಕ್ಕ ಮಗು ಅಂತ ತಿಳ್ಕೊಂಬಿಡು, ಸೊ ಇಲ್ಲಿರಲಿ, ಅವನು ಏನೋ ಕಲಿತಾನೆ, ಟೈಮ್ ತೊಗೋಬೋದು ಅಂತಂದ್ರೆ ಅವಾಗ. ಸೊ ಹಂಗೆ ಹಿಂಗೆ ಹಾಕೊಂಡು ನಮ್ಮ ಅಣ್ಣಗೆ ಹೇಳಿದೆ ಹೋಗ್ತೀನಿ ಊರಿಗೆ ಅಂತಂದು, ಅವ್ನು ಬಿಡಲಿಲ್ಲ. ಸೊ ಹಾಗೆ ಆಗ್ತಾ ಫಸ್ಟ್ ಇಯರು ಎಲ್ಲ ಸಬ್ಜೆಕ್ಟು ಡಮಾರು, ಬರೀ ಥಿಯರಿ ಮಾತ್ರ ಪಾಸಾಗಿದ್ದು. ಪ್ರಾಕ್ಟಿಕಲ್ ಮಾತ್ರ ಪಾಸಾಗಿದ್ದು, ಥಿಯರಿ ಎಲ್ಲ ಡಮಾರಾಯಿತು. ಸೊ ಆಮೇಲೆ ಸೆಕೆಂಡ್ ಇಯರು ಗ್ಯಾಪ್ ಆಯಿತು, ಸ್ವಲ್ಪ ಕುತ್ಕೊಂಡಿದ್ದೆ. ಆಮೇಲೆ ಸೆಕೆಂಡ್ ಇಯರ್ ಹಂಗೂ ಹಿಂಗೂ ಮತ್ತೆ ಒಂದಿಷ್ಟು ಏನೋ ಬರೆದೆ, ಮತ್ತೆ ಆಯಿತು. ಹಿಂಗೆ ಆಗ್ತಾ ಕಾಲೇಜ್ ಫೈನಲ್ ಆಗಿ 3 ಇಯರ್ಸ್ ಕೋರ್ಸ್ ಮುಗೀತು. ಬಟ್ ನಂದು ಆಲ್ಮೋಸ್ಟ್ 36 ಸಬ್ಜೆಕ್ಟಲ್ಲಿ ಹಾಫ್ ಆಫ್ ಸಬ್ಜೆಕ್ಟ್ ಇನ್ನು ಪೆಂಡಿಂಗ್ ಎಲ್ಲ ಇದೆ, ಕಾಲೇಜಲ್ಲೇ ಇದೆ. ಹೌದು. ಸೊ ನಮ್ಮ ಅಣ್ಣ ಒಂದು ದಿವಸ ಪ್ರಿನ್ಸಿಪಲ್ ಹೇಳಿದ್ರು, ನಿಮ್ಮ ಅಣ್ಣ ಕರ್ಕೊಂಬಂದ್ರೆ, ಯೂಸಿಲಿ ಅವರು ಬಂದಿದ್ರು ಫಸ್ಟ್ ಡೇಗೆ. ಅವ್ರಿಗೆ ಕರ್ಸ್ಬಿಟ್ಟು, ನೀನು ನೋಡಿದ್ರೆ ಇಂಜಿನಿಯರಿಂಗು ಒಳ್ಳೆ ಟಾಪ್ ರ್ಯಾಂಕ್ ಸ್ಟೂಡೆಂಟು, ನಿಮ್ಮ ತಮ್ಮ ನೋಡಿದ್ರೆ ದೊಡ್ಡ ಬಂಡೆ ಇಟ್ಬಿಟ್ಟಿದೆ ನನ್ನ ತಲೆ ಮೇಲೆ, ಯಾಕಂದರೆ ಯಾರೂ ಅಷ್ಟು ಸಬ್ಜೆಕ್ಟೇ ಬ್ಯಾಕ್ ಇರಲಿಲ್ಲ ಅಂತ ಹೇಳಿದ್ರು ಅವರು. ಸೊ ಹಿಂಗಾಗಿ ಸೊ ಫೈನಲ್ ಆಗಿ ಎಜುಕೇಷನ್ ಅನ್ನೋದು ಒಂದು ಮುಗ್ದಿದ್ದ ಸರ್ಟಿಫಿಕೇಟ್ ಸಿಕ್ತು ಅಷ್ಟೇ ಅದು. ಬಟ್ ಮಾರ್ಕ್ಸ್ ಶೀಟೆಲ್ಲ ಸುಮಾರು ಫೇಲ್ ಅಂತಲೇ ಇರೋದು.